ಕೇಳಿದ್ರೆ 120 ರೂಪಾಯಿ. ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ? ಇಲ್ಲಿ ಸಿಗುತ್ತಾ ಇದು? ಒಂದು ಸ್ಟೋರ್ ವಾಸ್ ಅಂತ 9 ರೂಪಾಯಿ, ಕೇವಲ 9 ರೂಪಾಯಿ, 85 ರೂಪಾಯಿ ಔಟ್ಸೈಡು. ಈ ಥರ ಹೋದ್ರೆ ಸಾಕಷ್ಟಿದೆ, ನಿಮ್ಗೆ ಮಾಹಿತಿ ಕೂಡ ಕೊಡ್ತೀನಿ. ಏನು ಇವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು? ಜಿಲ್ಲಾ ಕೇಂದ್ರಗಳಲ್ಲಿರುವಂಥ ಜಿಲ್ಲಾಸ್ಪತ್ರೆಗಳಿರುವಂಥವ್ರನ್ನ ಮೋದಿಯವರು ಜನಪರ ಮಾಡಿರುವಂಥ ಒಂದು ಜನೌಷಧಿ ಕೇಂದ್ರಗಳನ್ನ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಫಿಯಾ ಒತ್ತಡದಿಂದ ಸಾವಿರಾರು ಕೋಟಿ ಲಂಚ ಪಡೆಯೋಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಇದನ್ನ ಏನು ಮುಚ್ಚಕ್ಕೆ ಹೊರಟಿದೆ. ಇದು ಹೇಯ ಕೃತ್ಯ. ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ. ನಿಮಗೆ ಸ್ವಲ್ಪ ಆದರೂ ಬಡವರ ಮೇಲೆ, ರೈತರ ಮೇಲೆ, ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ, ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು. ಇಲ್ಲವಾದರೆ ಉಗ್ರವಾದ ಹೋರಾಟ, ಯಾಕಂದ್ರೆ ನೀವು ಯಾವುದೇ ಹೋರಾಟಕ್ಕೆ ಕೆರೆ ಅನ್ನಲ್ಲ. ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆಗೆ ಹಾಕೊಂತ ಇಲ್ಲ. ನಿಮ್ಮದೇ ಆದಂಥ ಮೋಜು ಮಸ್ತಿಗೆ ಹೋಗ್ತೀರಿ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪರವಾಗಿ ಸಭೆಗಳು ತಗೊಂಡ್ರೆ ರಾಷ್ಟ್ರೀಯದಲ್ಲಿ ಭಾರತದಲ್ಲಿ ಎಲ್ಲ ವಿರೋಧ ಪಕ್ಷದ, ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಇವ್ರು ಯಾವುದೋ ಒಂದು ಬೀಗರೂಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ. ನಿಮಗೆ ರಾಜ್ಯದ ಜನದವ್ರ ಬಗ್ಗೆ ಎಷ್ಟು ಕಾಳಜಿ ಅಂತ ಎಷ್ಟು ಆಂಧ್ರ, ತೆಲಂಗಾಣ, ಪರಿಹಾರದ ಹಣವನ್ನ ಬಿಜೆಪಿ ಮಾನ್ಯ ಮೋದಿ ಅವರ ಹತ್ರ ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಡ್ಬಂದ್ರೆ ನಿಮಗೆ ಅದನ್ನ ಬಳಸ್ಕೊಳ್ಳುವಂತ ತಾಕತ್ತಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಮಾನ್ಯ ಕುಮಾರಸ್ವಾಮಿ ಅವರು 2000 ಪುಸ್ತಕ ಮಾಡಿಕೊಟ್ರೆ ರೇವಂತ್ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ. 4,000 ಎಲೆಕ್ಟ್ರಿಕ್ ಬಸ್ಗಳನ್ನ ಕರ್ನಾಟಕ ಸೌಜನ್ಯಕ್ಕಾದ್ರೂ ನೀವು ಬಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಏನು? ಕರ್ನಾಟಕದ ಜನರ ಪರವಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ? ಈ ಕಾರಣಕ್ಕೆ ಮಾನ್ಯ ಮಾಧ್ಯಮ ಮಿತ್ರರನ್ನ ಹೇಳ್ತೀನಿ,